ಎಲ್ಲರೂ ಕೂಡ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿಗೆ ಆಗಿಲ್ಲ ಎಲ್ಲರೂ ಕೂಡ ನಾವು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪೊಲೀಸರಾಗಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೋಗ್ತೇವೆ. ಪತ್ರಕರ್ತರು ಎಲ್ಲ ಪತ್ರಕರ್ತರ ಮಿತ್ರರು ಆಗ್ತಿದ್ದಾರೆ, ಅವರು ಕೂಡ ನಾವು ಸ್ವಾಗತವನ್ನು ಕೊಟ್ಟಿದ್ದೇವೆ. ಇದು ಮೊದಲ ಸಾರಿಗೆ ಸಾರ್ವಜನಿಕರಿಗೆ ನಾವು 5ನೇ ತಾರೀಕು ಏನೇನು ಕಾರ್ಯಕ್ರಮ ಮಾಡ್ತಾ ಇಲ್ಲ, ಯಾವ ರೀತಿ ನಾವು ಯಾವ ರೀತಿ ಅನುಕೂಲ ಅಂತ ಹೇಳಿದ್ರೆ ಅದನ್ನು ನಾವು ಕೇಳಿಕೊಂಡು ನಮ್ಮ ಇಲಾಖೆಯಿಂದ ಏನು ಯಾವ ರೀತಿ ಮಾಡಿಕೊಳ್ಳುವುದರ ಸಹಾಯವನ್ನು ನಾವು ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಮುಖ್ಯವಾಗಿ ನಮ್ಮ ಅಂಚೆಗಳನ್ನ ಅರ್ಥವಾಗಿ ನಾವು ಗಮನ ಮಾಡಿದ್ದೇವೆ. ಸರ್, ನಮ್ಮ ಇಲಾಖೆಯಲ್ಲಿ ಶುಕ್ರ 5 ತಾರೀಕು ಇದೆ. ನಮ್ಮದು ಫಸ್ಟ್ ಪೋಷನ್ನು 3:30ಗೆ ನಂಜನಗೂಡು ಬಿಲ್ಡಿಂಗ್ ಹತ್ರ ಅಲಂಕೃಷಾಗಿ ಫ್ಲಾಗ್ ಹಾಸ್ಟಿಂಗ್ ನಾವು ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು 15 to 20 ಮಿನಿಟ್ಸ್ ಒಂದು ಪ್ರೋಗ್ರಾಮ್ ಇರುತ್ತೆ. ಅದು ಮುಖಾಂತರ ಪೊಸಿಷನ್ ನಂಜನಗೂಡು ಬಿಲ್ಡಿಂಗ್ ಸ್ಟಾರ್ಟ್ ಆಗಿ ಅಮ್ಮವಾರಪೇಟೆಯಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಟವರ್ ಆಮೇಲೆ ಶಾಹಿದ್ಗಾಗೆ ಸೇರುತ್ತೆ. ಶಾಹಿದ್ಗಾನಲ್ಲಿ 5 ಗಂಟೆಗೆ ನಮಾಜ್ ಇದೆ. ಅದು ನಮಾಜ್ ಮುಗಿಸಿ ತಿರ್ಗಾ ವಾಪಸ್ ಅದೇ ಪೊಸಿಷನ್ನು ಟವರಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಟವರ್ ಆ ಏರಿಯಾ ಒಂದು 1 ಅವರ್ ಟ್ರಾಫಿಕ್ ನಾವು ಸ್ಟಾಪ್ ಮಾಡಿಬಿಟ್ರೆ ಈ ಪೊಸಿಷನ್ ಸ್ವಲ್ಪ ಜಲ್ದಿ ಹೋಗ್ಬಿಡುತ್ತೆ. ಅದು ಸ್ವಲ್ಪ ನಾವು ಮುಸ್ರೆ ಚೆನ್ನಾಗಿದೆ.
ಎಲ್ಲಾದರೂ ಮಧ್ಯೆ ಅದು ಬಹಳ ಮುಖ್ಯ ಹಬ್ಬ ಇದು. ಈ ಹಬ್ಬಕ್ಕೆ ಯಾವ ಕಾರಣಕ್ಕಿಲ್ಲ ಏನು ಗಲಾಟೆ ಆಗಬೇಕು, ಇದು ಆಗಬೇಕು, ಅದೆಲ್ಲ ನಾವು ಎಲ್ಲ ಸಮಾಜ ಅದಕ್ಕೆ ನಾವು ಜವಾಬ್ದಾರಿ ಸರ್. ನಮ್ಮ ಮಾಧ್ಯಮದ ಹೇಳಿದ್ರೆ ಹಬ್ಬ ವರ್ಷಗಳ ಸರಿ ಬರೋದು ಹುಡುಗರೆಲ್ಲ ಹಬ್ಬ ಮಾಡೋಕ್ಕೆ ಲೇಟ್ ಆಗ್ತದೆ, ಲಕ್ಷಾಂತರ ರೂಪಾಯಿ ಹಾಕಿ ಅದು ರೇಟ್ ಒಂದೇ ದಿವಸ ಎರಡನೇ ದಿವಸ ಆಟೋಮೆಟಿಕ್ ಹೇಳ್ಬಿಡ್ತಾರೆ. ಯಾಕೆ ಬೇರೆ ಫಂಕ್ಷನ್ ನಾಲ್ಕು ದಿವಸ ಆಗ್ತದೆ, ಒಂದೇ ಫಂಕ್ಷನ್ ತೆಗೆದಾಗ್ತದೆ ಸರ್. ಇನ್ನೂ ಒಂದು ಹಬ್ಬ ಒಂದು ವರ್ಷ ಸರಿ ಬರೋದು ಆವತ್ತು ನೈಟ್ ನಮಗೆ ಸೇರಿ ಹೋಗಿ ಸರ್. ಯಾಕಂತ ಹೇಳಿದ್ರೆ 11 ಗಂಟೆಗೆ ಬರೋದು ಎರಡು ಗಂಟೆ ರಾತ್ರಿ 2 ಗಂಟೆ. ಯಾಕಂದರೆ ಅವಾಗೆ ಎಲ್ಲ ನೋಡೋರಿರ್ತಾರೆ, ಎಲ್ಲ ರೀತಿ ದರ್ಗ ಹೋಗ್ತಿರ್ತಾರೆ, ಎಲ್ಲ ಇರ್ತಾರೆ. ಅದಕ್ಕೆ ಅವತ್ತು ನಮಗೆ ರಾತ್ರಿ 2 ಗಂಟೆ ಪರ್ಮಿಷನ್ ಮಾಡಬೇಕಾದ್ರೆ ಜಿಲ್ಲಾ ಪೊಲೀಸ್ ಇಲಾಖೆ ವೇದಿಕೆ ಮೇಲೆ ಆಲೋಚಿಸುವ DSP ಸಹಾಯತೆ ಮೊದಲಾಗಿ ನಿಮ್ಮೆಲ್ಲರಿಗೂ ನನಗೆ ಈ ಬಾರಿ 1500 ವರ್ಷದ ಈದ್ ಮಿಲಾದ್ ನಬಿ ನಾವು ಒಂದು ಮಾರ್ಕ್ ಡೇ ಆಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಅವರನ್ನು हमेशा एक डिसाइड करेंगे 1500 साल का एक पहली बार आपने सुना है, अगले 100 साल के बाद होगा नहीं रहते हैं हमें मालूम, लेकिन इस बार हमारी ख्वाहिश नम्देल्ल निरीक्षे ಏನಿದೆ ಅಂದರೆ ಪ್ರತಿ ವರ್ಷ ಈದ್ ಮಿಲಾದ್ ನಬಿ ಸಂದರ್ಭದಲ್ಲಿ ರಾತ್ರಿ 2 ಗಂಟೆ ಅಥವಾ 3 ಗಂಟೆಗೆ ನಮ್ಮ ಯುವಕರು ಲೈಟಿಂಗ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಬೇರೆ ಬೇರೆ ಹಲವಾರು ಚಟುವಟಿಕೆಯಲ್ಲಿ ಕುಳಿತಾಗ ಅವತ್ತು ಎಡಪ್ಪ ಮಾಡೋದು. ಪ್ರತಿ ಶುಕ್ರವಾರ ಒಂದು ಹಬ್ಬ ಬರ್ತದೆ. 2 ಗಂಟೆಗೆ ನಮಾಜ್ ಮುಗಿಸ್ಕೊಂಡು ಮತ್ತೆ 5 ಗಂಟೆಗೆ ನಮಗೆ ನಾವು ಈಗ ಎಲ್ಲ ಹೋಗ್ತೀವಿ ಸರ್. ನಾವು ಸದಸ್ಯರು ಎಲ್ಲರೂ ಪ್ರತಿಯೊಂದು ವಾರ್ಡಿಂದ ನಮ್ಮ ಜವಾಬ್ದಾರಿ ಏನಂತಂದ್ರೆ ಎಲ್ಲ ಯುವಕರು ಅವರ ವಾರ್ಡಿನಲ್ಲಿ ಅವರ ವೇತನದಲ್ಲಿ ಹಬ್ಬ ಮಾಡಲಿಕ್ಕೆ ಬಹಳ ಖುಷಿಯಿಂದ ಹಬ್ಬ ಮಾಡ್ತಾರೆ. ಎಲ್ಲ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ, ನಮ್ಮ ಪೊಲೀಸ್ ಇಲಾಖೆಯಿಂದ ಏನಾದರೂ ಸ್ವಲ್ಪ ತೊಂದರೆ ಆದರೆ ಕಮ್ಮಿ ಮಾಡೋದಷ್ಟು. ನೀವು ಸದಸ್ಯರಾಗಿ ಬಂದಿರೋ ಈಗ ನಾವು ಎಲ್ಲ ಒಂದು ಮೀಟಿಂಗ್ ಆಗಿದೆ, ಏನಾದರೂ ಮಗ ಏನಾದರೂ ಆದರೆ ನಮಗೆ ಬಂದಿರೋ ಮಾತಾಡ ನಿಲ್ಲಿಸ್ತಾ ಇದ್ದಾರೆ, ನೀವು ಬನ್ನಿ ಮಾತಾಡಿ ಅಂತ ಹೇಳಿ ನಮಗೆ ಫೋನ್ ಮಾಡಿ ಹೇಳ್ಬೇಕು. ನಾನು ಬಸ್ ಸ್ಟ್ಯಾಂಡ್ ಇರೋದು ವಾರ್ಡ್, ಬಸ್ ಸ್ಟ್ಯಾಂಡ್ ಇರೋದೇ ನನ್ನ ವಾರ್ಡ್. ಪ್ರತಿ ಒಂದು ವರ್ಷವೂ ಈ ಕಾರ್ತಿಕ್ ಸೋಮವಾರ ಇರಲಿ, ಶ್ಯಾಮ್ ಶನಿವಾರ ಇರಲಿ, ಲಕ್ಷ ದೀಪಾವಳಿ ಇರಲಿ, ಅದು ನಮ್ಮ ಮನೆ. ನಾವು ನಮ್ಮ ಆಚರಣೆ ಮಾಡ್ತೀವಿ. ನಾವು ಯಾವತ್ತೂ ನನ್ನ ವ್ಯಾಪ್ತಿಯಲ್ಲಿ ಬರುವ ಬಸ್ ಸ್ಟ್ಯಾಂಡ್ ಇದ್ದಾರೆ. ನಾನು ಯಾವತ್ತೂ ಇವಾಗ ಅಲ್ಲಿ ಹಬ್ಬಕ್ಕೆ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಸರ್. ಯಾವತ್ತೂ ನಾವು ನನ್ನ ಕಡೆಯಿಂದ ನಮ್ಮ ಬಾಯಿಂದ ಯಾವತ್ತೂ ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ಅದು ಪ್ರತಿಯೊಂದು ವರ್ಷ ಕಾರ್ತಿಕ್ ಸೋಮವಾರ ಇರಲಿ, ಶ್ರಾವಣ ಶನಿವಾರ ಇರಲಿ, ಲಕ್ಷ ದೀಪಾವಳಿ ಇರಲಿ, ಅದು ನಮ್ಮ ಹಬ್ಬವನ್ನೇ ನಾವು ಆಚರಣೆ ಮಾಡ್ತೀವಿ. ಗೌರವ ಕೊಡ್ತೀವಿ ನಾವು. ನಮ್ಮಲ್ಲಿ ಎಲ್ಲ ಬೇರೆ ನಾಲ್ಕು ಸಹ ಕಟ್ಟಡ ಕೇಳ್ತಾರೆ. ನಾನು ಒಂದ್ಸತಿ ಕೇಳಿದೆ, ಯಾರಪ್ಪ ಹಿಂದೂ ಮುಸ್ಲಿಂ ನಮ್ಮಲ್ಲಿ ಭೇದಭಾವ ಇಲ್ಲ, ನೀವು ಯಾವ ಮಂದಿರದಲ್ಲಿ ಕಟ್ಟಡ ಕೇಳ್ತಾರೆ, ಎಲ್ಲ ಪೊಲೀಸ್ ಇಲಾಖೆಯಿಂದ SP ಸಾಹೇಬರಿಂದ ಬೇಜಾರು ಬರ್ತಾ ಇದೆ, ನೀವು ಫಸ್ಟ್ ಡೆಲಿವರಿ ತಪ್ಪಿಡಿ ಅಂತ ಹೇಳ್ತಾರೆ ಸರ್. ಮೇಲ್ಕಂತಾಗ ನಮ್ಮ ಉದ್ದೇಶ ಇಲ್ಲ. ಸಣ್ಣ ಸಣ್ಣ ಮೀಟಿಂಗ್ನಲ್ಲಿ ಏನು ಒಂದು 2 ದಿವಸ ಡೆಕೋರೇಷನ್ ಮಾಡ್ತಾರೆ, ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ. ಅದು ನಮ್ಮಿಂದ ರಿಕ್ವೆಸ್ಟ್. ಪ್ರತಿಯೊಂದು ಕೊಡದಲ್ಲಿ ಒಂದೊಂದು ಬೀದಿಗಳಲ್ಲಿ ಬರೀ 1500 ವರ್ಷ ನಮ್ಮ ಬೈಬಲ್ ಹುಟ್ಟಿ ಅದಕ್ಕೆ ಖುಷಿಯಿಂದ ಆಚರಣೆ ಮಾಡ್ತಾರೆ. ನೀವು ನಮ್ಮಿಂದ ಒಂದು 12 ದಿವಸ 3 ದಿವಸ ಜಲ್ದಿ ಮಾಡಲಿಕ್ಕೆ
ಯಾವುದೇ ನಾವು पूरे हिंदुस्तान में खुला का अलग ही मिसाल है। अंजुमन के ज़ेरे निगरानी मसाजिद के तहत में बहुत सारे आदाब के साथ, पाबंदियों के साथ हमारे नौजवान हर जगह से इन जज्बात को पालन करते हुए ईद तक पहुँचते हैं। जिस तरह से प्रोग्राम मनाया जाता है उसे फॉलो करते हैं। डिपार्टमेंट से हमारी गुजारिश है, सवारियों में आने वालों को वहाँ बैरिकेड डालकर बंद कर देते हैं। पिछले 1 या 2 साल से इस पर हम गौर किए, पैदल आने वालों को भी वहाँ पर रोक दिए थे। ऐसी दूसरी जगह से शिकायत आई, दोस्तों तवज्जो डिपार्टमेंट से चाहता हूँ कि पैदल आने वालों को कोई रास्ता भी ना रोके तो बेहतर है। सवारी वाले हैं तो उनको जहाँ इजाज़त वहाँ रोक सकते हैं। एमजी रोड से आ रहे थे तो बैरिकेड बना हुआ था, तो अंजुमन के जो फ्लैग है जो जगह थी मेरा का जो झंडा उस वक्त भी वहाँ पर थोड़ा सा इंतजार हुआ। ऐसे मौके पर और हमारे नौजवानों से पूरे जितने भी शहर के हमारे के जिम्मेदार हैं दोस्त अहबाब हैं कि जैसा हमारे सामने बहुत सारे अहबाब ने बात की, पहले भी आए बाद में भी आएंगे, हर एक अपनी जिम्मेदारी का पता दिखाए कि अपने अपने कौम को नौजवानों को ख्वाबों में लाने के लिए फारिग करें। तो इंशाअल्लाह बहुत अच्छा इसका हमें उस दिन को देखने का मौका मिलेगा। इंतजार से भी अल्लाह ताला हमारी सबकी हिफाजत करवाएंगे। शुक्रिया। ಅದರಲ್ಲಿ ನಮ್ಮ ಗೋಪಿ ಕೃಷ್ಣಪ್ಪ ಅವರು ಬರ್ತಾ ಇದ್ರು, ಅವರು ಪಾಪ ಬಹಳ ಕೆಲಸ ಮಾಡ್ತಾ ಇದ್ರು. ನಾನು ಹೇಳೋದೇನಂದ್ರೆ ಇವಾಗ ನಾವು ಗಣೇಶ ಹಬ್ಬ ಮಾಡ್ತೀವಿ, ಬೇರೆ ಹಬ್ಬಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದ್ರಾಗೆ ನಮಗೆ ಮೀಟಿಂಗ್ಗೆ ಕರೀತಾ ಇದ್ರು. ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಮೀಟಿಂಗ್ ಮಾಡ್ಕೊಂಡು ಈ ಹಬ್ಬಕ್ಕೇನು ಅಷ್ಟೇ ನಮಗೆ ಕರೀತಿಲ್ಲ. ಮೊನ್ನೆನೂ ರಂಜಾನ್ ಹಬ್ಬಕ್ಕೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ಕರೀತಿಲ್ಲ. ಅದಕ್ಕೆ ಈ ಮೀಟಿಂಗ್ ನಾವು ಕರೆದು ನಾವು ಅವರು ಸೇರಿ ಅವರೇನನ್ನ ಇದೆ ನಮ್ಮ ಪರವಾಗಿ ಅವರು ಹೇಳಿ ನಮಗೆ ಒಂಥರ ಇದೆ. ಯಾಕಂದ್ರೆ ಇದು ಹಿಂದೂಸ್ತಾನದಲ್ಲಿ परमिशन तಗೊಂಡಿದ್ದಾರೆ. सबसे पहले हमें एक नसीब वाले हमें जो हम ये जो पीढ़ी चल रही है नसीब वाले 1500 साल 1500 साल खत्म होने जा रही है, उसका एक अपना एक मौका है, एक मौका हमको मिला है। इसे इसे अपन के साथ केरला में 1 साल का मिला लाइन से लोग एक के पीछे 3-4 लाइन बना कर जा रहे थे। बीच में गाड़ियां हैं तो वक्त पर गाड़ियों को भी रास्ता दे रहे थे। हमें नौजवान अगर दिल करे तो कोला का जुलूस ऐसा अमन के साथ करके आज पूरे स्टेट में एक हमें मिसाल बन सकते हैं। ये कोशिश है हर एक की जबान पर ये सब चीजें जो हमने इजाजत दीन में नहीं है, ये चीजें को हमें दूर रखकर हमें हुकूमत का भी और डिपार्टमेंट का भी ताउन
ಈ ಸರಿ ಡಿಜೆ ಇಲ್ಲ, ಕಡ್ಡಾಯವಾಗಿ ಡಿಜೆ ಇಲ್ಲ. ಈ ಸರಿ ನೋಡಿ ಅದನ್ನ ಬದಲಾವಣೆ ಮಾಡ್ಬೋದು. ಬಹುನ ಕಡ್ಡಾಯ ಅಂದ್ರೆ 10 ಅಡಿ 15 ಅಡಿ ಫ್ಲಾಸ್ಕ್ ತಗೊಂಡು ಅದು ಬಾರಿ ನೀಟಾಗಿ ವಿಜೃಂಭಣೆ ಮಾಡ್ಬೋದು. ಲಾಸ್ಟ್ ಟೈಮ್ ಕೊಂಬು ತಿರ್ಸಿ ಇಬ್ಬರಿಗೆ ತಲೆಗೆ ಇಟ್ಟಿದ್ದೀವಿ. ಇಬ್ಬರಿಗೆ ಸೀರಿಯಸ್ ಆಗಿ ಡಬ್ಲ್ಯೂ ಸರ್ಕಲ್ ಅಲ್ಲಿ ತಲೆಗೆ ಇಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆ ಥರ ಆಗೋದು ಬೇಡ. ಮತ್ತೆ ಕೆಲವರು ಮಸೀದಿ ಹತ್ರ ಡೆಕೋರೇಷನ್ ಮಾಡೋಕ್ಕೆ ಲೈಟಿಂಗ್ ಸಮಸ್ಯೆ 2 ಗಂಟೆ 3 ಗಂಟೆ ಆದರೂ ಏನಾದರೂ ಏನಿಲ್ಲ. ಯಾವತ್ತೂ ಆ ಥರ ತೊಂದರೆ ಆಗಿಲ್ಲ. ಯಾರು ನನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನೇ ಕೆಲವೊಂದ್ಸರಿ ಹೋಗಿ ಇಲ್ಲ ಡೆಕೋರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವೇ ಡೆಕೋರೇಷನ್ ಮಾಡ್ತಿದ್ದಾರೆ. ಈ ಥರ ಏನು ತಪ್ಪು ತಿಳುವಳಿಕೆ ಪೊಲೀಸ್ ಇಲಾಖೆ ನೀವು ತೊಂದರೆ ಕೊಡಬೇಕಂತ ಏನಿಲ್ಲ. ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಇಲ್ಲ ನಡೆಸಬೇಕು. ನಮ್ಮ ಸಹಕಾರ ನಿಮ್ಮೊಂದಿಗೆ ಇರ್ತದೆ. ಒಂದು ಪೂರ್ವಭಾವಿ ಸಭೆಯನ್ನ ನಮ್ಮ DSP ಸಾಹೇಬರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಈ ಸಭೆಗೆ ನಮ್ಮ ಕೋಲಾರ ನಗರದ ಎಲ್ಲ ಪ್ರಮುಖರು ಹಾಜರಾಗಿದ್ದಾರೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಭೆಗೆ ಹಾಜರಾಗಿ ತಮ್ಮ ಹಬ್ಬದ ಆಚರಣೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಸಾಕಷ್ಟು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ಮುಖ್ಯವಾಗಿ ನಾನು ಗಮನಿಸಿದಂಗೆ 4 ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು ನಮ್ಮ ಅಮ್ಮಾರಪೇಟೆಯಿಂದ ಈದ್ಗಾವರೆಗೂ ಒಂದು ಸೈಡ್ ಮಾತ್ರ ಕೊಡ್ತೀರಿ, 2 ಸೈಡ್ ಕೊಡಿ ಅಂತ. ಅದನ್ನು ಖಂಡಿತವಾಗಿ ನಾವು ಪರಿಗಣಿಸಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಹಾಗೆ ಎರಡನೇದು ನಮ್ಮ ಇನ್ನೊಬ್ಬರು ಯಾರು ಹೇಳಿದ್ರು ಮಧ್ಯದ ಕ್ಲೋಸ್ ಮಾಡಿಸಿದ್ದ ಅದನ್ನು ಸಹ ನಮ್ಮ ಮೇಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಸಾಧ್ಯತೆ ಇದ್ದರೆ ಖಂಡಿತವಾಗಿ ಅದನ್ನು ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಮೂರನೇದಾಗಿ ಹಬ್ಬದ ಹಿಂದಿನ ದಿವಸ ಅಟ್ಲೀಸ್ಟ್ 1 ಗಂಟೆ 2 ಗಂಟೆವರೆಗೂ ನಮಗೆ ಡೆಕೋರೇಷನ್ ಮಾಡೋಕ್ಕೆ ಮತ್ತೆ ಅದು ಪರ್ಚೇಸಿಂಗ್ ಇರುತ್ತೆ. ಓಡಾಡ್ತಿರ್ತಾರೆ. ಅದಕ್ಕೂ ಸಹ ಪರ್ಚೇಸಿಂಗ್ಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಿದ್ದೀರಿ. ಅದನ್ನು ಸಹ ಪರಿಗಣಿಸಿ ಬಟ್ ಕಾನೂನು ವ್ಯಾಪ್ತಿಯಲ್ಲಿ ಏನಿರುತ್ತೆ ಅದನ್ನು ಪರಿಗಣಿಸಬೇಕಾಗುತ್ತೆ. ಅದನ್ನು ಧಕ್ಕೆ ಆಗ್ದಂಗೆ ನೀವು ಸಹ ಕೋಆಪರೇಟ್ ಮಾಡಬೇಕಾಗತ್ತೆ. 2 ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ಬೇಕಾಬಿಟ್ಟಿ ಮಾಡಿರ್ತಾರಲ್ಲ, ನಮ್ಮ ಪೊಲೀಸ್ ಇಲಾಖೆಯನ್ನು ಸಹಕಾರ ಇರುತ್ತೆ. ಅವತ್ತು ಡೆಕೋರೇಷನ್ ಮಾಡ್ಕೊಳ್ಳೋಕೆ ಹಬ್ಬದ ದಿವಸ ಅವತ್ತು ಮಾಡೋಕ್ಕಾಗಲ್ಲ, ಹಿಂದಿನ ದಿವಸ ನೈಟೇ ಮಾಡಬೇಕಾಗತ್ತೆ. ಅವತ್ತು ಮಾಡ್ಕೊಳ್ಳೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವತ್ತೂ ನಮಗೆ ಸಹಕಾರ ಇದ್ದೇ ಇರುತ್ತೆ. ಹಾಗೆ ಇನ್ನೊಂದು ನಾಲ್ಕನೇದಾಗಿ ಹಬ್ಬದ ಆಚರಣೆ ಸಮಯದಲ್ಲಿ ನಿಮಗೆ ಲಾಸ್ಟ್ ಟೈಮ್ ನಿಮ್ಮ ಹೇಳ್ತಾ ಇದ್ರು ಪವರ್ ಕಟ್ ಆಗ್ಬೋದು ಸರ್, ಪವರ್ ಇರಲ್ಲ ಅಂತ. ಲಾಸ್ಟ್ ಟೈಮ್ ನಾವು ಮಿಸ್ಕಾಂತವ್ರನ್ನು ಕರೆಸಿದ್ರು ನಿಮ್ಮ ಕೈದಾರ ಟೈಮಲ್ಲಿ. ಇಲ್ಲಿ ಒಂದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಲಾಸ್ಟ್ ಟೈಮ್ ನಾವು ಈದ್ ಮಿಲಾದ್ ನೋಡಿದಾಗ ಮೆರವಣಿಗೆ ಟೈಮಲ್ಲಿ ಸಾಕಷ್ಟು ಕಡೆ ಪವರ್ ಕಟ್ ಆಯಿತು. ಅದಕ್ಕೆ ರೀಸನ್ ನಾವು ಮಿಸ್ಕಾಂತವ್ರನ್ನು ಕೇಳಿದರೆ ಇಲ್ಲ ಸರ್ ಅವ್ರು ಆಟ ತಿರ್ಸಿದಾಗ ಎಲ್ಲ ಟಚ್ ಆಗ್ತದೆ, ಟ್ರಿಪ್ ಆಗುತ್ತೆ, ನಾವು ಇಮಿಡಿಯೇಟ್ ಇದು ಮಾಡೋಕ್ಕಾಗಲ್ಲ. ಆ ಥರದ ಸಮಸ್ಯೆಗಳು ಮೆಸ್ಕಾಂ ಕಡೆಯಿಂದ ಬರ್ತಾ ಇದೆ. ಅದರಿಂದ ದಯವಿಟ್ಟು ನಿಮ್ಮ ಹಬ್ಬ ಆಚರಣೆ ಮಾಡಲಿಕ್ಕೆ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಯಾವುದೂ ಅಬ್ಜೆಕ್ಷನ್ ಇಲ್ಲ. ಈ ಥರದ್ದು ದೊಡ್ಡ ದೊಡ್ಡ ಬಾಟ ತಂದುಕೊಂಡು ಜ್ವರ ತಿರ್ಸ್ತಾ ಇರ್ತಾರೆ. ತಿರ್ಸ್ಬೇಕಾದ್ರೆ ಎಲ್ಲ ಲೈನ್ ಟಚ್ ಆಗುತ್ತೆ, ಇಲ್ಲ ಯಾವುದೋ ವೈರ್ ಟಚ್ ಆಗುತ್ತೆ, ಟ್ರಿಪ್ ಆಗುತ್ತೆ, ಪವರ್ ಇರಲ್ಲ. ಪವರ್ ಆಗುತ್ತೆ, ಅವರು ಕೇವಲ ಒಂದು ಕಡೆ ಮಾಡೋದು ಇನ್ನೊಂದು ಕಡೆ ಎಲ್ಲ ಆಗಿರುತ್ತೆ. ಅದಕ್ಕೆ ದಯವಿಟ್ಟು ಯಾರು ಆ ಥರದ್ದು ದೊಡ್ಡ ಬಾಟ ನಿಮ್ಮ
ಹಾಗೆ ಇನ್ನೊಂದು ಈ ಫ್ಲೆಕ್ಸ್ ಮತ್ತೆ ಕಟೌಟ್ ಬ್ಯಾನರ್ಗಳು ಇದನ್ನ ಈಗಾಗಲೇ ಕಾಸಿಬ್ ಹೇಳಿದ್ರು, ಏನು ಪರ್ಮಿಷನ್ ತಗೊಂಡಿದ್ರೆ ಆ ಪರ್ಮಿಷನ್ ಸೀಮಿತವಾಗಿ ಫ್ಲೆಕ್ಸ್ ಬ್ಯಾನರ್ ಕಟ್ಟಬೇಕಾಗತ್ತೆ. ಬಿಫೋರ್ ದಟ್ ಆ ಫ್ಲೆಕ್ಸ್ ಬ್ಯಾನರ್ ಏನು ಕಟ್ತೀರಿ ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ಸ್ವಲ್ಪ ತಗೊಂಡು ಬನ್ನಿ. ಯಾಕಂದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ, ಒಂದು ಯಾವುದೋ ಬ್ಯಾನರ್ ಮಾಡಿಸ್ತೀರಿ, ಫ್ಲೆಕ್ಸ್ ಮಾಡಿ ಬಿಡ್ತೀರಿ, ಅದು ಇನ್ನೊಂದು ಬೇರೆ ತರ ಕಲರ್ ತಗೊಳ್ತದೆ, ರನ್ ತಗೊಳ್ತದೆ. ಅದಕ್ಕೆ ಯಾವುದೋ ಆಕ್ಷೇಪಕಾರ ಫ್ಲೆಕ್ಸ್ ಬ್ಯಾನರ್ಗಳಿಗೆ ನೋಡ್ಕೊಳ್ಬೇಕಾಗೋದು ಎಲ್ಲರೂ ಕರ್ತವ್ಯ ಆಗುತ್ತೆ. ಯಾವುದೇ ಬ್ಯಾನರ್ ಫ್ಲೆಕ್ಸ್ ಪರ್ಮಿಷನ್ ತಗೊಂಡು ಕಟ್ಟೋದಾದ್ರೆ ಅದು ಬಿಫೋರ್ ದಟ್ ನಮ್ಮ DSP ಸಾಹೇಬರಾಗಲಿ ಸರಿ ಗಮನ ತಗೋಬೇಕು ಅಂದ್ರೆ ಮುಂದೆ ಆಗ್ತಕ್ಕಂಥ ಅದರಿಂದ ಏನು ರಿಪರ್ಕಷನ್ ಇರುತ್ತೆ ಅದನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಫ್ಲೆಕ್ಸ್ ಬ್ಯಾನರ್ ಆಯಿತು, ಮತ್ತೆ ಡಿಜೆದು ಯಾವುದಕ್ಕೂ ಅವಕಾಶ ಇಲ್ಲ. ಈ ಫ್ಲಾಗ್ಸ್ಗಳು ನನ್ನ ಅನಿಸಿಕೆ ನಾನು ನೋಡಿದಂಗೆ ಇವು ಮೂರು ಸ್ವಲ್ಪ ನೀವು ಸಾಕಷ್ಟು ಗಮನ ಹರಿಸಿದ್ರೆ ಎಲ್ಲೂ ಏನೂ ಆಗಲ್ಲ, ಶಾಂತಿಯುತವಾಗಿ ವಿಜೃಂಭಣೆಯಿಂದಾಗಿ ಹಬ್ಬ ಆಚರಣೆ ಆಗುತ್ತೆ. ಈ ಆಚರಣೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ನಾವು ಸಹ ಖಂಡಿತ ಸಹಕಾರ ಕೊಡ್ತೀವಿ. ನಿಮ್ಮ ಸಹಕಾರನೂ ಸಹ ಈ ಹಬ್ಬ ಶಾಂತಿಯುತವಾಗಿ ಮುಗಿಬೇಕು ಅಂದರೆ ನಿಮ್ಮ ಸಹಕಾರ ಸಹ ಅಷ್ಟೇ ಅವಶ್ಯಕತೆ ಇರುತ್ತೆ. ನೀವೆಲ್ಲರೂ ಏನು ನಾವು ಒಂದು 4 ಪಾಯಿಂಟ್ ಹೇಳಿದ್ದೀವಿ, ಆ ಪಾಯಿಂಟ್ಗಳ ಬಗ್ಗೆ ಗಮನ ಹರಿಸಿ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಹೊಂದಿಸಿ ಎರಡು ಮಾತು ಮುಗಿಸ್ತೀನಿ. ಇದು ಆರ್ಗನೈಸಿಂಗ್ ಕಮಿಟಿ ಮೀಟಿಂಗ್ ಅಷ್ಟೇ ನಾವು ಮಾಡ್ತಾ ಇರೋದು. ಪೀಸ್ ಕಮಿಟಿ ಮೀಟಿಂಗ್ ಆಲ್ರೆಡಿ स्टेशन ನಡೆದಿದೆ, सब स्टेशन में करें कि नहीं, बाद में डीसी ऑफिस में करवा है आए थे नहीं, बहुत जन है डीसी ऑफिस में करवा है, स्टेशन में ये प्लास को ये कोऑर्डिनेशन सही रहने से हाई कोर्ट डायरेक्शन आया जो होको है वो मालूम करने समझने को भी उसके नौजवान कमेटी सबको कहीं को हम इन्वाइट करें ताकि बहुत इजी हो ये जो तुम्हारा जुलूस है, तुम्हारा जो सेशन है, ये कंडीशन से मैं करता हूँ 100% ये कंडीशन का होगा समय करने का। तो तुम्हें ये कर देते वो कर देते नहीं, बिकॉज लास्ट ईयर में देखो पूरा ये सब कानून के हिसाब से होने का जुलूस कौन सा तुम्हें ये करती है वो क्या मैं नहीं बोले तो मालूम नहीं बोले सकते, हमें फुल फोर्स उसके वास्ते बुलाती बट वेरी इजीली तुम्हें करना वैसा हम करते हैं, ये हमारा वादा है। बट इट विल बी अंडर द पर्व्यू ऑफ द लॉ। वो छोड़ को मैं करने हमें मौका दे देने मैं काम बोलते मैं नहीं छोड़ते, वो समझ लेते बस तो उसके वास्ते कटआउट्स बाद में जो बैनर्स वो दो इंस्पेक्टर भी डिसाइड करके मत कर जाते हैं, बाद में फाइनल होता है हम इधर कमिश्नर ऑफ बोला कमिश्नर का बुला देते हैं। ये हमारा जानकारी हासिल करने से मीटिंग बुलाया है तो उसकी 4 days अर्लियर बुलाया सो तुमने इजी होना सुबह जो हमारा सिविल में शुरू होता सभी तहसीलदार का मोस्टली तहसीलदार है रोल बुलाया तहसीलदार तो अलग ये सब क्या ಮಾತಾಡ್ತಾನೆ ಅಲ್ಲ ಅವ್ರು ಕರೆಯಲ್ಲ ಅಲ್ಲಿ ಏನು ಮಾಡ್ತಾ ಇಲ್ಲ ಜೋಡಿ ಬೇರೆ ಬ್ಯಾಂಕ್ಗಳು क्या ಯಾವುದು ನಾವು ಮಾಡ್ತಾ ಇರೋದು ಟೌನಲ್ಲಿ ಬೇರೆ ಕಡೆ ಏನೂ ಇಲ್ಲ ಉಳ್ವಾಗಲೇ ಸಂತಿಗೆ ರಿಟೇಲ್ ಅಷ್ಟೇ ಓಲಾಗಿ ಮಾತ್ರ ಅಷ್ಟು ಮಾಡಲಾಗದು ಸೊ ಬೇರೆ ಕರೆಯೋದಿಲ್ಲ ಸೊ ಇಲ್ಲಿದೇನಿದೆ ಅಷ್ಟು ಮಾತ್ರ ಮಾಡೋಣ. ಸೊ ನೀವು ಏನಾಗಿದೆ ಆ ರಸ್ತೆಯಲ್ಲಿ ಮಾತ್ರ ಡ್ರಿಂಕ್ಸ್ ಅದಿದೆ ಆಲ್ಕೋಹಾಲ್ ಅಂಗಡಿಗಳ ಮಧ್ಯಾಹ್ನ ಮುಗಿಸಿ ಅಂತ ಹೇಳಿದ್ರೆ ಅದು ಡಿಸಿ ಕೇಳ್ತೀವಿ, ನಾವು ಎಕ್ಸೈಸ್ ಡಿಸಿಗೂ ಮಾತಾಡ್ತೀವಿ. ಅದೇ ರಸ್ತೆಯಲ್ಲೇ ಕ್ಲೋಸ್ ಮಾಡೋಕ್ಕಾಗುತ್ತಾ ಅಥವಾ ಪೂರ್ತಿ ಕೋಲಾರ ಬಂದ್ ಮಾಡಿಸೋಕ್ಕಾಗುತ್ತಾ ನೋಡ್ಬೇಕು. ಯಾಕಂದ್ರೆ ಇದು ಸರ್ಕಾರದ ಅಂಗಡಿಗಳಿರೋದ್ರಿಂದ ಸರ್ಕಾರದ ಆದಾಯ ನಾವು ಕಟ್ಟಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ರೀತಿಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿಸ್ಬೋದಾ ಅಂತ ಕೇಳ್ತೀವಿ. ಅದನ್ನ ಎಕ್ಸೈಸ್ ಡಿಸಿ ಅವ್ರು ಮಾತಾಡಿ ಆಮೇಲೆ ಈ ಸತಿ ತಿಳ್ಕೊಳ್ಳಿ ರಾಷ್ಟ್ರ ಗೊತ್ತಿಲ್ಲ ಮೆಕ್ಕೆ ಸರ್ಕಲ್ ಅಂತ ಸಾಗರ ಹೋಗೋದು ಎಲ್ಲ ಬಂದ್ ಮಾಡಿಸ್ತೀವಿ, ಇದು ನನ್ನ ಗ್ಯಾರಂಟಿ ಗೊತ್ತಾಯ್ತಾ. ಸೊ ಹಾಗಾಗಿ ನೀವು ಅದಕ್ಕೆ ನೀವು ನಾವೆಷ್ಟು ಸಹಕಾರ ಕೊಡ್ತೀವಿ ನಾವು 4 ಸಹಕಾರ ನೀವು ಕೊಡಬೇಕು. ಏನು ನಾವು ಒಂದು ನೋಟಿಸಿಟಿ ಮಾಡ್ತಾ ಇದ್ದೀವಿ, ರೋಡ್ ನೋಟಿಸಿಟಿ ಮಾಡಿ ಏನು ನ್ಯೂಸ್ ಅಂಡ್ ರೋಡ್ಸ್ ಅದು ಮಾಡ್ಕೊಡ್ತೀವಿ. ಸೊ ಅದನ್ನ ನೀವೆಲ್ಲರೂ ಸೈನ್ ಮಾಡಿ ಇದೇ ರೀತಿ ಮಾಡ್ತೀವಿ ಅಂತ ನಾವು ಕಾನೂನು ಚೌಕಟ್ಟಲ್ಲಿ ಯಾರು ಈ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಕಿತ್ಕೊಳ್ತಿಲ್ಲ ಗೊತ್ತಾಯ್ತಾ. ಕಾನೂನು ಚೌಕಟ್ಟಲ್ಲಿ ಏನಿದೆ ಫ್ರೀಡಮ್ ಏನಿದೆ ಏನೇನು ಕಾನೂನಿದೆ ಏನೇನು ನಾಡಾಗಿದೆ ಅದನ್ನು ಮಾಡಿಸ್ತೀವಿ. ಇದು 100%. ಟ್ರಾಫಿಕ್ ಟೋಟಲಿ ಡಿಸೈಡೆಡ್ ಈ ಕಡೆ ಯಾವುದೂ ಇಲ್ಲ, ನಿಮ್ಮ ಪ್ರೊಸೆಷನ್ ಈಗ ರೀಚ್ ಆಗೋದು
ಸೊ ಇದು ನೆಕ್ಸ್ಟ್ ಬ್ಯಾನರ್ಸ್ ಪೊಲಿಟಿಕ್ಸ್ 2 days ಅಷ್ಟೇ ಪರ್ಮಿಷನ್. ಥರ್ಸ್ಡೇ ಎಸ್ಟರ್ಡೇ ಶುರು ಮಾಡಿ ಅಷ್ಟೇ ಶುರು ಮಾಡ್ತೀವಿ. ಥರ್ಸ್ಡೇ ಅದು ರೂಟ್ ಮಾರ್ಚ್ ಇರ್ತದೆ. ಈವ್ನಿಂಗ್ 5:30ಗೆ ನಾವು ಲೋಕಲ್ ಅಧ್ಯಕ್ಷ ಇನ್ಕ್ಲೂಡಿಂಗ್ SP ಸರ್, ಅಡಿಷನಲ್ SP ಎಲ್ಲರೂ ಬರ್ತಾರೆ. ಒಂದು ರೂಟ್ ಮಾರ್ಚ್ ಮಾಡ್ತೀವಿ. ಎಲ್ಲಿ ನಿಮ್ದು ಏನಿದೆ ನಮ್ಮ ಅಂಜುಮನಿಂದ ಹಿಡಿದು ಸೀದಾ ಈಗ ರೂಟ್ ಮಾರ್ಚ್ ಮಾಡ್ತೀವಿ ನಿಮಗೋಸ್ಕರ. ಸೊ ದಟ್ ವಿ ಆರ್ ರೆಡಿ. ನಿಮ್ಗೆ ಸಾಕಾಗಂಗೆ ಹಬ್ಬ ಆಚರಣೆ ಮಾಡೋಣ ಅಂತ ಹೇಳಿ. ಸೊ ಆ ರೂಟ್ ಮಾರ್ಚ್ಗೆ ನಿಮ್ಮ ಸಹಕಾರ ನೀವು ಮಾಡಬೇಕು. ಎಷ್ಟು ಗಂಟೆ ನಿಮ್ಗೆ ಬೇಕು, ನೀವೇನು ಡೆಕೋರೇಷನ್ ಮಾಡ್ತೀರಾ, ಯಾವ ಬ್ಯಾಲೆನ್ಸ್ ಹಾಕ್ತೀರಾ, ಏನೇನು ಬಿಲ್ಡಿಂಗ್ಸ್ ಹಾಕ್ತೀರಾ, ಕಟ್ಔಟ್ಸ್ ವಿತೌಟ್ ಅವರ್ ಪರ್ಮಿಷನ್ ಕಟ್ಔಟ್ಸ್ ಹಾಕಕ್ಕೆ ಕೊಡಲ್ಲ. ಈಗ ಹೇಳ್ತಾ ಇದ್ದೀವಿ. ಸೊ ಸುಮ್ಮನೆ ಏನೋ ಕಟ್ಔಟ್ ಹಾಕ್ತೀನಿ, ನೋ ಚಾನ್ಸ್. ಅದೇನಿದ್ರು ಟೌನ್ ಇನ್ಸ್ಪೆಕ್ಟ್ರು, ವೆಲ್ಫೇರ್ ಇನ್ಸ್ಪೆಕ್ಟ್ರು ಕೋಆರ್ಡಿನೇಷನ್ ಜೊತೆ ನಮ್ಗೆ ಓಕೆ ಆದ್ಮೇಲೆ ಹಾಕೋದು. ಅದು ನಾಳೆ ತೀರ್ಮಾನ ಮಾಡ್ಕೊಂಡು ನಮ್ಗೆ ಬಂದಿರ್ಬೇಕು. ಅದಕ್ಕೆ ಕಮಿಷನರ್ ಕರೆಸಿ ಮಾತಾಡ್ತಾರೆ. ನಾಳೆ ಕಮಿಷನ್ ಮಾತಾಡಿ ಅದನ್ನ ತೀರ್ಮಾನ ಮಾಡ್ತಾರೆ. ಆಮೇಲೆ ಬ್ಯಾನರ್ಸ್ ಪೇಂಟಿಂಗ್, ಆಮೇಲೆ ಯಾವತ್ತು ತಿಳ್ಕೊಳ್ಳಿ ನಿಮಗೆ ಥರ್ಸ್ಡೇ ಸಂಜೆಗೆ ಹಾಕಿಕೊಟ್ರೆ ಸಾಟರ್ಡೇ ಬೈ ಝೋರ್ ತೆಗೆದುಬಿಡ್ಬೇಕಲ್ಲ. ಆಮೇಲೆ ಏನೇನು ಆಗ್ತಾ ಟ್ರಾಫಿಕ್ ಕಟ್ ಆಗಬಾರ್ದು. ಟ್ರಾಫಿಕ್ ಕಟ್ ಹಾಕಿದ್ರೆ ಅಂದ್ರೆ ಬೇರೆ ಜೊತೆ ಈಗಾಗಲೇ ಅವರು ಇಮಾಮ್ ಸಾಹೇಬ್ ಹೇಳೋರು ಏನಂತ ಹೇಳೋರು, ಬೇರೆಯವ್ರು ತೊಂದರೆ ಕೊಡಬಾರ್ದು. ಬೇರೆಯವ್ರು ತೊಂದರೆ ಆದ್ರೆ ಮುಸಲ್ಮಾನರಿಗೆ ತೊಂದರೆ ಕೊಟ್ಟಂಗ ಹೌದೌದು. ಸೊ ಅದು ತಿಳ್ಕೊಳ್ಳಿ. ಸೊ ಬೇರೆಯವ್ರಿಗೆ ಯಾರು ಟ್ರಾಫಿಕ್ ಆಗಲಿ ಬೇರೆ ಕೋರ್ನರ್ ಆಗಲಿ ಬೇರೆಯವ್ರಿಗೆ ಯಾರು ತೊಂದರೆ ಆಗ್ತದೆ ಆ ರೀತಿ ನಮ್ಮ ಕಾರ್ಯ ಇರಬೇಕು, ಆ ರೀತಿ ನಮ್ಮ ಮೀಟಿಂಗ್ ಇರಬೇಕು, ಆ ರೀತಿ ನಮ್ಮ ಕಟ್ಔಟ್ ಇರಬೇಕು. ನಿಮ್ಮ ಮನೆಯಲ್ಲಿ ಗೊತ್ತಿದೆ ದಾವಣಗೆರೆ ಇನ್ಸಿಡೆಂಟ್ ಆಗಿದೆ, ಎಲ್ಲರೂ ಗೊತ್ತಿದೆ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಟಿವಿ ನೋಡಿಲ್ಲ ಸೋಷಿಯಲ್ ಮೀಡಿಯಾ ಬಂದಿರ್ತದೆ. ಸೊ ಹಾಗಾಗಿ ಏನು ಸ್ಟ್ರಿಕ್ಟ್ನೆಸ್ ಏನಿಲ್ಲ, ನಿಮ್ಗೆ ಆಲ್ರೆಡಿ ವೆರಿ ರಿಲ್ಯಾಕ್ಸ್ ಆಗಿ ನಾವು ಕೊಟ್ಟಿದ್ದೀವಿ ಪರ್ಮಿಷನ್. ಗುರುವಾರ ಎಷ್ಟು ಗಂಟೆ ಶುರು ಮಾಡ್ತೀರಿ ಹೇಳಿ, ನಾಳೆ ಸಂಜೆ ಒಳಗೆ ಕಮಿಷನರ್ ಕಳಿಸ್ತೀವಿ, ಇಬ್ಬರು ಸೇರ್ಕೊಂಡು ತೀರ್ಮಾನ ಮಾಡ್ಬಿಡ್ತಾರೆ ನಾಳೆನೇ. ನೀವು ನಾಳೆ ಸಂಜೆ ಅದಕ್ಕೆ ನಾವು ಸಣ್ಣ ಮಂಡೇ ಈವ್ನಿಂಗ್ ಮೀಟಿಂಗ್ ಕರೆದಿರೋದು. ಸೊ 24 hours ಟೈಮ್ ನಿಮ್ಗೂ ಇರ್ತದೆ. 24 hours ಟೈಮಲ್ಲಿ ನೀವು ಬಂದು ಏನಿದೆ ನೀವು ರೆಡಿ ಮಾಡಿ ಅಷ್ಟೊಂದು ನಮ್ಮ ನೋಟಿಸ್ ಇರ್ತದೆ. ಕಾನೂನು ಚೌಕಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ರೀತಿಯಲ್ಲಿ ನಾವು ಏನು ಕಂಡೀಷನ್ಸ್, ನಮ್ಮ ಕಂಡೀಷನ್ಸ್ ನೀವು ಅಪ್ರೂವ್. ಸೇಮ್ ಗಣಪತಿ ನಾವು ಏನು ಮಾಡಿದ್ವಿ, ಗಣಪತಿ ನೀವೆಲ್ಲ ನೋಡಿದ್ರೆ ಹೆಂಗಾಯ್ತು ಅಂತ, ಯಾವ ರೀತಿ ಆಯ್ತು, ಯಾವ ಒಂದು ಕಟ್ಔಟ್ ಇದೆ, ಯಾವ ಒಂದು ಬ್ಯಾನರ್ ಏನೂ ಇಲ್ಲ, ಆ ರೀತಿ ನಡೆಸಿದ್ವಿ ನಾವು. ಒಂದಾದ್ರೂ ಡಿಜೆ ಬಂದ, ನೋ ಡಿಜೆಗೆ ಪರ್ಮಿಷನ್ ಇರಲಿಲ್ಲ. ದೇವತೆಯಿಂದ ಅನ್ಸುತ್ತೆ ಅಲ್ಲ, ದೇವತೆಯಿಂದ ಹೈಕೋರ್ಟ್ ಆರ್ಡರ್ CCI ಆರ್ಡರ್ ಕೊಡ್ತಾರೆ. ಇಟ್ಸ್ ವೆರಿ ಗುಡ್ ಆರ್ಡರ್. ಸೊ ಇಡೀ ರಾಜ್ಯದಲ್ಲಿ ಎಲ್ಲೂ ಏನು ಸ್ಮಾಲ್ ಇನ್ಸಿಡೆಂಟ್ ಆಗಿಲ್ಲ. ಯಾಕಂದ್ರೆ ಇನ್ಸಿಡೆಂಟ್ ಆಗಿದೆ ಡಿಜೆ, ಇನ್ಸಿಡೆಂಟ್ ಆಗಿದೆ ಒಂದು ಈ ಮ್ಯೂಸಿಕ್ ಇಂದ ಏನ್ ಬೇಕಾದ್ರೂ ಆಗ್ತಾರೆ. ಅದಕ್ಕೋಸ್ಕರ ಮ್ಯೂಸಿಕ್ ಒಂದು ಶೇಖನ ಕಡೆನೇ ಅಂತ ನಮಗೆಲ್ಲ ಗೊತ್ತೇ ಇದೆ. ಮ್ಯೂಸಿಕ್ ಇಂದ ಬರದೆ ಶೇಖನ ಕಡೆ, ಅದಕ್ಕೆ ಅದು ಹೈಕೋರ್ಟ್ CCI ಮಾಡಿದ್ರೆ ಒಂದು ದೊಡ್ಡ ಒಂದು ಪ್ರಶಂಸಾರ್ಹ ಆದೇಶ. ಸೊ ಅದಕ್ಕೋಸ್ಕರ ನೀವೇ ನೋಡಿದ್ರೆ ಗಣಪತಿ ಪ್ರೊಸೆಷನ್ ಮುಂದಿನ ಗಲಾಟೆ ಆಗ್ತಿದ್ರು, ಯಾರು ತೊಂದರೆ ಆಯ್ತಾ? ಯಾರಿಗೂ ತೊಂದರೆ ಆಗಿಲ್ಲ, ಏನೂ ಆಗಿಲ್ಲ, ಹೌದಲ್ವ? ಸೊ ಅದೇ ರೀತಿ ಈದ್ ಮಿಲಾದ್ನು ಪಿನ್ ಡ್ರಾಪ್ ಯಾವ ರೀತಿ ನಡೆದಿದೆ, ನೀವೇನು ಮಾಡ್ತಾರೆ ನಮಗೆ ನೌಜವಾನ್ ಕಮಿಟಿ ಇರ್ಬೋದು, ಯಾರು ಜೋಶಿಂದ ಮಾಡ್ತಿಲ್ಲ ಅವರೆಲ್ಲ ನಾಳೆ ಸೆಕ್ರೆಟರಿ ನಮಗೆ ಎಲ್ಲ ಹೇಳ್ಬೇಕು. ಏನಪ್ಪ ಮನ್ಸು, ಆಮೇಲೆ ಎಲ್ಲರೂ ನೀವು ನಮಗೆ ನಾಳೆ ಸೆಕ್ರೆಟರಿ ಏನೇನು ಮಾಡ್ತೀರಾ, ಏನು ಬ್ಯಾನರ್ ಕಟ್ತೀರಾ, ಏನು ಕಟ್ಔಟ್ಸ್ ಕಟ್ತೀರಾ, ಏನು ಕಟ್ತೀರಾ, ಏನು ಅದನ್ನ ನಾವು ನಮ್ಮ ಇನ್ಸ್ಪೆಕ್ಟರ್ ಲೊಕೇಶನ್ ಟ್ರಾಫಿಕ್ ಇನ್ಚಾರ್ಜ್ ಇದ್ದಾರೆ ಜೊತೆಗೆ ಇವತ್ತು ಈದ್ ಮಿಲಾದ್ ಒಂದು ಹಬ್ಬ, ಏನ್ ಪ್ರವಾದಿಗಳ ಒಂದು ಹುಟ್ಟು ಹಬ್ಬ ಅಂತ ಆಚರಿಸ್ತಾ ಇದೀವಿ. ಅದು ಶುಕ್ರವಾರ 5ನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಅದ್ರ ಸಂಬಂಧ ಒಂದು ಇಲ್ಲಿ ಆರ್ಗನೈಸರ್ಸ್ ಕಮಿಟಿ ಯಾರ್ಯಾರು ಆರ್ಗನೈಸ್ ಮಾಡ್ತಾರೆ ಅವ್ರಿಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದೀವಿ. ಇವತ್ತು ಮೀಟಿಂಗ್ ಮಾಡಿ ನಮ್ಮ ಸಲಹೆ ಸೂಚನೆಗಳು, ಕಾನೂನು ವ್ಯಾಪ್ತಿಲಿ ಏನ್ ಬರುತ್ತೆ, ಹೈಕೋರ್ಟ್ ಡೈರೆಕ್ಷನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅದ್ರ ಬಗ್ಗೆ ನಾವು ಮನವರಿಕೆ ಮಾಡಿರ್ತೀವಿ ಇವತ್ತು. ಸೊ ಅದೇ ರೀತಿ ಅವ್ರದ್ದೇನೇನಿದೆ, ಅವ್ರದ್ದೇನ್ ಕ್ಲಾರಿಫಿಕೇಶನ್ ಡೌಟ್ಸ್ ಇದೆ ಅದನ್ನು ನಾವು ಕ್ಲಾರಿಟಿ ಕೊಟ್ಟಿರ್ತೀವಿ. ಸೊ ಇದರಲ್ಲಿ ಒಂದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಮೊನ್ನೆ ಆದೇಶ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿಜೆ ಅಂತ ಮೂವಿಂಗ್ ಡಿಜೆ ಆಗ್ಲಿ, ದೊಡ್ಡ ದೊಡ್ಡ ಸಿಸ್ಟಮ್ ಹೈ ಡೆಸಿಬಲ್ ಇರತಕ್ಕಂತ ಡಿಜೆ ಆಗ್ಲಿ ಯಾವುದಕ್ಕೂ ಆಸ್ಪದ ಇರುವುದಿಲ್ಲ. ಫಸ್ಟ್ ಪಾಯಿಂಟ್.
ಸೆಕೆಂಡು ಕಟೌಟ್ಸ್ ವಿತೌಟ್ ಪೊಲೀಸ್ ಪರ್ಮಿಷನ್, ಕಟೌಟ್ಸ್ ಮುನ್ಸಿಪಾಲಿಟಿ ಆಫೀಸ್ ಅಲ್ಲಿ ವಿತೌಟ್ ಪೊಲೀಸ್ ಪರ್ಮಿಷನ್ ಯಾವುದೇ ಕಟೌಟ್ಸ್ಗೂ ಪರ್ಮಿಷನ್ ಕೊಡಲ್ಲ. ಬ್ಯಾನರ್ಸ್ ಅಷ್ಟೇ, ಏನ್ ಬರೀತಾರೆ ಎಲ್ಲಿ ಹಾಕ್ತಾರೆ ಅದು ವಿತೌಟ್ ಪೊಲೀಸ್ NOC. ನಮ್ಮ ಗಲ್ಪಟೆ ಇನ್ಸ್ಪೆಕ್ಟರ್ ಇದಾರೆ, ರೂರಲ್ ಇನ್ಸ್ಪೆಕ್ಟರ್ ಇದಾರೆ, ಮತ್ತೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಇದಾರೆ, ಅವರಿಂದ NOC ತಗೊಂಡೇ ಅದು ಕಮಿಷನರ್ ಆಫೀಸ್ ಅಲ್ಲಿ ಕಮಿಷನರ್ ಪೊಲೀಸ್ ನಮ್ಮ NOC ತಗೊಂಡು ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕಾಗಿರುತ್ತೆ. ಅದು ಏನು ಶುಲ್ಕ ನಗರಸಭೆ ಕಮಿಷನರ್ ಇದಾರೆ, ಏನ್ ಶುಲ್ಕ ಕಟ್ಬಿಟ್ಟು ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಸೀರಿಯಲ್ ಲೈಟ್ಸ್ ಇರ್ಬೋದು, ಆಮೇಲೆ ಏನು ನೀವು ಏನ್ ಬ್ಯಾನರ್ಸ್ ಎಲ್ಲ ಹಾಕ್ತೀರಾ, ಬಂಟಿಂಗ್ಸ್ ಎಲ್ಲ ಕಟ್ತೀರಾ, ಅದು ಯಾವುದೇ ಟ್ರಾಫಿಕ್ ತೊಂದರೆ ಆಗ್ಬಾರ್ದು. ಆ ರೀತಿ ಅದು NOC ವಿತ್ ಪೊಲೀಸ್ 3 ಜನ ಏನ್ ಇನ್ಸ್ಪೆಕ್ಟರ್ಸ್ NOC ತಗೊಂಡೇ ನೀವು ನಗರಸಭೆ ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕು. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ಟೈಮಿಂಗ್ಸ್. ಸೊ ಹಿಂದಿನ ದಿನ ರಾತ್ರಿ ಏನಾದ್ರು ಶಾಪಿಂಗ್ ಇದ್ರೆ ಅದನ್ನ 2 ಗಂಟೆವರೆಗೂ ಪರ್ಮಿಷನ್ ನಾವು ಕೊಡ್ತೀವಿ. ಅಲಾಂಗ್ ವಿತ್ ಮುನ್ಸಿಪಾಲಿಟಿ ಅವರ, ನಗರಸಭೆ ಅವರ ಒಂದು ಕಮಿಷನರ್ ಜೊತೆ ಮಾತಾಡ್ಕೊಂಡು ಅದಕ್ಕೂ ಕೊಡ್ತೀವಿ. ಬಟ್ ಅದಕ್ಕೆ ನೀವು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನ ಉಲ್ಲಂಘನೆ ಆಗದಂಗೆ ನೋಡ್ಕೋಬೇಕು. ಇದು ನಮ್ಮ ಕಡೆಯಿಂದ ಇದೆಲ್ಲ. ಇನ್ನು ಏನಾದ್ರು ಇದೆಯಾ? ಆಮೇಲೆ ಫ್ಲಾಗ್ಸ್, ಲಾಸ್ಟ್ ಇಯರ್ ಏನು ಉದ್ದುದ್ದ ಫ್ಲಾಗ್ಸ್ ಇದ್ವು 20 ಫೀಟು 30 ಫೀಟು, ಅದಕ್ಕೆ ಆಸ್ಪದನೆ ಇಲ್ಲ. ಆ ಫ್ಲಾಗ್ಸ್ ತರಂಗಿದೆ, ದಯವಿಟ್ಟು ಅದನ್ನ ತರಕ್ ಹೋಗ್ಬೇಡಿ, ಇಲ್ಲಾಂದ್ರೆ ನಾವು ಅದನ್ನ ಹಿಡಿದ್ ಬಿಡ್ತೀವಿ. ಒಂದ್ 5 ಫೀಟು 7 ಫೀಟು ಓಕೆ. 5 ಫೀಟಿಂದ 7 ಫೀಟು ಮನುಷ್ಯ 6 ಅಡಿ ಇರ್ತಾನೆ, 1 ಅಡಿ ಎಕ್ಸ್ಟ್ರಾ ಇರಲಿ ನಡೀತದೆ. 7 ಫೀಟ್ಗಿನ ಮೇಲಿದ್ರೆ ನಾವಂತೂ ಅದನ್ನ ಸೀಸ್ ಮಾಡ್ತೀವಿ. ಅದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಏನ್ ಬ್ಯಾನರ್ ಹಾಕ್ತೀರ ಅದು ಹಾಕ್ಬಾರ್ದು. ಬೇರೆ ದೇಶದ್ದು ನೀವು ನಮ್ ದೇಶದ ಬಗ್ಗೆ ಹೊಗಳಿ, ಅದನ್ನ ಹಾಕಿ ಏನ್ ತೊಂದರೆ ಇಲ್ಲ. ಬಟ್ ಅದನ್ನ ಬಿಟ್ಬಿಟ್ಟು ಬೇರೆ ಕಾಂಟ್ರವರ್ಷಿಯಲ್ ನಡೀತಾ ಇರೋದು ಅಥವಾ ವಕ್ಫ್ ಆಗಿರ್ಬೋದು, ಏನೇ ಅದು ಯಾವುದೇ ಕಾರಣಕ್ಕೂ ಫ್ಲಾಗ್ಸ್ ಅಲ್ಲಿ ಕಾಣಬಾರ್ದು. ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಇದನ್ನೆಲ್ಲ ಸೇರಿ ನಾವೊಂದು ಈ ಹಬ್ಬನ ನಮ್ಮ ಕೋಲಾರಲ್ಲಿ ಮುಂದೆ ಬರುವ ಯಾವುದೇ ಒಂದು ಈದ್ ಮಿಲಾದ್ ಆಗ್ಬೋದು, ಬೇರೆ ಹಬ್ಬ ಆಗ್ಬೋದು, ಇದೊಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆಯ್ತು, ಅದನ್ನ ಹೇಳಿ. ನೀವೇನಿದೆ ಹೇಳಿ. ನಿಮ್ಮ ಏರಿಯಾಗಳಿಂದ ಎಷ್ಟು ಟ್ಯಾಬ್ಲೋಗಳು ನೀವು ನಗರಕ್ಕೆ ಬರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಬಂಧಪಟ್ಟಂತ ಜ್ವರ ಹೇಳಿ. ಯಾಕಂತ ಹೇಳಿದ್ರೆ ಅದನ್ನ ನೀವು ಹೇಳಿದ್ರೆ ನಾವು ಅದಕ್ಕೆ ಪೊಲೀಸ್ನ ಡೆಪ್ಯೂಟ್ ಮಾಡಕ್ಕೆ ಒಂದು ಅನುಕೂಲ ಆಗ್ತದೆ. ಈಗ ಏಕಾಏಕಿ ಬಂದ್ಬಿಟ್ರೆ ನಾವು ಸಡನ್ ಆಗಿ ಡೆಪ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಏರಿಯಾಗಳಿಂದ, ನಿಮ್ಮ ಮೊಹಲ್ಲಾಗಳಿಂದ, ನಿಮ್ಮ ಗ್ರಾಮಗಳಿಂದ ಎಷ್ಟು ಟ್ಯಾಬ್ಲೋಗಳು ನಗರಕ್ಕೆ ಈ ಫಂಕ್ಷನ್ ಬರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅಷ್ಟೇ ನಮಗೆ ಕೊಟ್ರೆ ನಾವು ಅಲ್ಲಿ ನೇಮಿಸ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇಷ್ಟು ನಮ್ಮ ಕಡೆಯಿಂದ